ಜೀವನದಲ್ಲಿ ಯಾರೇ ಆಗಲಿ ಪ್ರಯತ್ನಗಳನ್ನು ಮಾಡದೆಯೇ ನಮಗೆ ಫಲ ಬೇಕು ಎಂದು ಅಪೇಕ್ಷೆ ಪಡುವುದರಲ್ಲಿ ಯಾವುದೇ ರೀತಿಯ ಪ್ರಯೋಜನ ಎನ್ನುವುದು ಇರುವುದೇ ಇಲ್ಲ. ನಿರಂತರವಾಗಿರುವಂತಹ ಪ್ರಯತ್ನಗಳನ್ನು ಪಟ್ಟಾಗ ಯಾವುದೇ ಕೆಲಸ ಇರಬಹುದು, ಅದು ದೊಡ್ಡ ಕೆಲಸವೇ ಇರಬಹುದು, ಸಣ್ಣ ಕೆಲಸವೇ ಇರಬಹುದು, ಅದರಲ್ಲಿ ನೀವು ಖಂಡಿತವಾಗಿಯೂ ಕೂಡ ಯಶಸ್ಸನ್ನು ಕಾಣುವುದಕ್ಕೆ ಸಾಧ್ಯವಾದೀತು. ಪ್ರಯತ್ನ ಎನ್ನುವುದು ನಿರಂತರವಾಗಿ ಇರಬೇಕು. ಆಗ ಯಾರು ನಿಮ್ಮಿಂದ ಏನೂ ಕೂಡ ಮಾಡುವುದಕ್ಕೆ ಸಾಧ್ಯವಿಲ್ಲ ಎಂದು ಹೇಳಿರುತ್ತಾರೆಯೋ ಅವರೇ ನೀವು ಕೆಲಸವನ್ನು ಮಾಡಿ ತೋರಿಸಿದಾಗ, ನೀವು ಅಂದುಕೊಂಡಿರುವಂತಹ ಸಾಧನೆಯನ್ನು ಮಾಡಿ ತೋರಿಸಿದಾಗ ಅವರೇ ಒಂದು ದಿನ ನಿಮ್ಮನ್ನು ಕರೆದು ಸನ್ಮಾನಿಸುವಂತಹ ಸಂದರ್ಭವೂ ಕೂಡ ಬಂದೇ ಬರುತ್ತದೆ. ನಿನ್ನ ಕೆಲಸದಲ್ಲಿ ನಿನ್ನ ಶ್ರದ್ಧೆ ಎನ್ನುವುದು ಇದ್ದರೆ ನೀನು ವಿಫಲತೆಯನ್ನು ಕಾಣುವುದಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ನಿರಂತರವಾಗಿರುವಂತಹ ಸತತವಾಗಿರುವಂತಹ ಪ್ರಯತ್ನವನ್ನು ನೀನು ಮಾಡುವುದು ನಿರಂತರವಾಗಿ ಇರಬೇಕು. ನೀನು ಕನಸು ಕಾಣು. ನಿನ್ನ ಎಲ್ಲ ಕನಸುಗಳು ನಿನ್ನ ಯೋಜನೆಗಳಾಗಿ ಒಂದಲ್ಲ ಒಂದು ದಿನ ನನಸಾಗಿಯೇ ನನಸಾಗುತ್ತದೆ. ಇದರ ಬಗ್ಗೆ ಎಂದಿಗೂ ಕೂಡ ನೀನು ದುಃಖಕ್ಕೆ ಒಳಗಾಗಬೇಡ. ಕೇವಲ ನಿರಂತರವಾಗಿರುವಂತಹ ಪ್ರಯತ್ನವನ್ನು ಪಡುವುದನ್ನು ಜೀವನದಲ್ಲಿ ಅಳವಡಿಸಿಕೋ. ಎಂದಿಗೂ ಕೂಡ ಮನುಷ್ಯನಿಂದ ಆಗದೇ ಇರುವಂತಹ ಕೆಲಸ ಯಾವುದೂ ಕೂಡ ಇಲ್ಲ. ಪ್ರಯತ್ನ ಎನ್ನುವುದು ಸತತವಾಗಿ ಇರಬೇಕು. ಅದಕ್ಕೆ ಪ್ರತಿಫಲವನ್ನು ದೇವರು ಖಂಡಿತವಾಗಿಯೂ ಕೂಡ ಕೊಟ್ಟೇ ಕೊಡುತ್ತಾನೆ. ಇದು ನಿನ್ನ ಜೀವನದಲ್ಲಿ ಹಾಗೆ ಆಗುತ್ತದೆ. ನೀನು ಗೆಲ್ಲಬೇಕಾದರೆ ಖಂಡಿತವಾಗಿಯೂ ಕೂಡ ಕೆಲವೊಂದಿಷ್ಟು ಅಂಶಗಳನ್ನು ಯಾರೊಂದಿಗೂ ಕೂಡ ಹಂಚಿಕೊಳ್ಳುವುದಕ್ಕೆ ಹೋಗಲೇಬಾರದು. ನೀನು ಯಾವುದೇ ಕಾರಣಕ್ಕೂ ಕೂಡ ಎಂದೆಂದಿಗೂ ಕೂಡ ಹೇಳಲೇಬಾರದು. ಅಂತಹ ಅಂಶಗಳಲ್ಲಿ ನಾವು ಒಂದನ್ನು ನಾವು ನೋಡಿದಾಗ ಮೊದಲನೆಯದು ಹೇಳುವುದೇ ಆದರೆ ನೀನು ನಿನ್ನ ಗುರಿಗಳನ್ನಾಗಲಿ ಸಂಪೂರ್ಣವಾಗಿ ಯಾರೊಂದಿಗೂ ಕೂಡ ಹೇಳುವುದಕ್ಕೆ ಹೋಗಲೇಬೇಡ. ನಿನ್ನ ಗುರಿಗಳನ್ನು ಹೇಳಿದಾಗ ಅವರು ನಿನ್ನ ಗುರಿಗಳನ್ನು ತಪ್ಪಿಸುವಂತಹ ಕೆಲಸವನ್ನು ಮಾಡಬಹುದು. ಹಾಗಾಗಿ ನೀನು ಮೊದಲನೇದಾಗಿ ನೀನು ಏನು ಗುರಿಯನ್ನು ಹೊಂದಿದ್ದೀಯೋ ಅದರ ಬಗ್ಗೆ ಎಂದಿಗೂ ಕೂಡ ಯಾರ ಬಳಿಯಲ್ಲಿಯೂ ಕೂಡ ಹೇಳುವುದಕ್ಕೆ ಬಾಯಿ ಬಿಡುವುದಕ್ಕೆ ಹೋಗಲೇಬೇಡ. ನಿನ್ನ ಯಾವ ಕೆಲಸವೂ ಕೂಡ ಆಗದೇ ಇರುವ ರೀತಿಯಲ್ಲಿ ಅವರು ವರ್ತನೆಯನ್ನು ಅಥವಾ ನಿನ್ನ ದಾರಿಯಲ್ಲಿ ಭಂಗ ಉಂಟು ಮಾಡುವಂತಹ ಕೆಲಸವನ್ನು ಮಾಡಬಹುದು. ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ಯಾರೊಂದಿಗೂ ವ್ಯಕ್ತಿ ಎಷ್ಟೇ ಒಳ್ಳೆಯ ವ್ಯಕ್ತಿ ಆಗಿದ್ದರೂ ಕೂಡ, ನಿಮಗೆ ಎಷ್ಟೇ ನಂಬಿಕೆ ಒಳ್ಳೆಯ ವ್ಯಕ್ತಿ ಅನಿಸಿದರೂ ಕೂಡ ಅಂಥವರ ಮುಂದೆಯೂ ಕೂಡ ಹೇಳುವುದಕ್ಕೆ ಹೋಗಲೇಬಾರದು. ಏಕೆಂದರೆ ಇಂದಿನ ಸ್ಥಿತಿಗತಿಗಳು, ಈಗಿನ ಸಮಾಜ ಎನ್ನುವುದು ಯಾವಾಗ ಹೇಗೆ ಯಾರು ಎಲ್ಲಿ ಬದಲಾಗುತ್ತಾರೆ ಎಂದು ಹೇಳುವುದಕ್ಕೆ ಅಸಾಧ್ಯ ನೋಡಿ. ಹಾಗಾಗಿ ಯಾರನ್ನೂ ಕೂಡ ನಂಬಿ ಜೀವನವನ್ನು ಮಾಡುವುದಕ್ಕೆ ಅಸಾಧ್ಯ. ನಿನ್ನ ನೋವು ಎಷ್ಟೇ ಇರಲಿ ಅದನ್ನು ನೀನೇ ಅನುಭವಿಸಬೇಕು. ಹಾಗಾಗಿ ಎರಡನೇದಾಗಿ ನಿನ್ನ ನೋವು ಎಷ್ಟೇ ಇದ್ದರೂ ಕೂಡ ಬೇರೆ ಯಾರ ವ್ಯಕ್ತಿಯ ಮುಂದೆಯೂ ಕೂಡ ಹೇಳುವುದಕ್ಕೆ ಹೋಗಲೇಬಾರದು. ಎಂತಹ ನೋವುಗಳನ್ನು ದೇವರು ಕೊಟ್ಟರೂ ಕೂಡ ಎಲ್ಲವನ್ನ ಸಮಾನವಾಗಿ ಸ್ವೀಕರಿಸುತ್ತಾ ಮುಂದುವರಿಯುವುದನ್ನು ಜೀವನದಲ್ಲಿ ಕಲಿತುಕೊಳ್ಳಬೇಕು. ಏಕೆಂದರೆ ಕಾಯುವಂತಹ ದೇವರಿಗೆ ಖಂಡಿತವಾಗಿಯೂ ಕೂಡ ಸಮಸ್ಯೆಗಳನ್ನು ಸೃಷ್ಟಿಸಿ ನೋಡುತ್ತಾನೆ. ಆ ಸಮಸ್ಯೆಗಳನ್ನು ನೀನು ಹೇಗೆ ಬಗೆಹರಿಸಿಕೊಳ್ಳುತ್ತೀಯ ಎನ್ನುವುದರ ಮೇಲೆ ನಿನ್ನ ಜೀವನದಲ್ಲಿ ಯಶಸ್ಸನ್ನು ಕರುಣಿಸುತ್ತಾನೆ. ಹಾಗಾಗಿಯೇ ಹೇಳುವುದು, ಎಲ್ಲ ತರಗತಿಗಳನ್ನು ಮಾಡುವಂತಹ ಶಿಕ್ಷಕನೂ ಕೂಡ ಪರೀಕ್ಷೆಯ ಕೊಠಡಿಯಲ್ಲಿ ಸುಮ್ಮನೆ ಕುಳಿತಿರುತ್ತಾನೆ. ಅದೇ ರೀತಿಯಲ್ಲಿ ದೇವರು ಕೂಡ ನಿಮಗೆ ಪರೀಕ್ಷೆಗೆ ಒಳಪಡಿಸುತ್ತಿರುವಾಗ ಎಲ್ಲವನ್ನ ನೋಡುತ್ತಾ ಗಮನಿಸುತ್ತಾ ಇರುತ್ತಾನೆ. ನೀನು ಪರೀಕ್ಷೆಯ ಕೊಠಡಿಯಲ್ಲಿ ಯಾವ ರೀತಿಯಾಗಿ ಶಿಕ್ಷಕನು ಕೇವಲ ವಿದ್ಯಾರ್ಥಿ ಬರೆಯುವಂತಹ ಉತ್ತರವನ್ನು ಅಪೇಕ್ಷೆ ಮಾಡುತ್ತಾನೆಯೋ ಅದೇ ರೀತಿಯಲ್ಲಿ ದೇವರು ಕೂಡ ನಿನಗೆ ಸಮಸ್ಯೆಗಳನ್ನು ಸೃಷ್ಟಿಸಿ ಆ ಸಮಸ್ಯೆಗಳನ್ನು ನೀನು ಯಾವ ರೀತಿಯಾಗಿ ಬಗೆಹರಿಸಿಕೊಳ್ಳುತ್ತೀಯ ಎನ್ನುವುದರ ಕಡೆಗೆ ಗಮನಿಸುತ್ತಾ ನೋಡುತ್ತಾ ಕುಳಿತುಕೊಂಡಿರುತ್ತಾನೆ. ಖಂಡಿತವಾಗಿಯೂ ಕೂಡ ನೀನು ಹೆದರುವುದಕ್ಕೆ ಹೋಗಲೇಬಾರದು. ದೇವರು ಯಾವುದೇ ಒಂದು ಸಮಸ್ಯೆಗಳನ್ನು ಸೃಷ್ಟಿ ಮಾಡಿದರೂ ಕೂಡ ಎಲ್ಲ ಸಮಸ್ಯೆಗಳನ್ನು ನೀನು ಎಂದಿಗೂ ಕೂಡ ಹೆದರಿ ಓಡೋಗುವುದಕ್ಕೆ ಹೋಗಲೇಬಾರದು. ಎಲ್ಲ ಸಮಸ್ಯೆಗಳನ್ನು ನಗುನಗುತ್ತಾ ಜೀವನದಲ್ಲಿ ಸ್ವೀಕರಿಸುವುದನ್ನು ಕಲಿತುಕೊಳ್ಳಬೇಕು. ತಮ್ಮದೇ ಆಗಿರುವಂತಹ ಸಮಸ್ಯೆಗಳು, ಅದನ್ನು ಬಗೆಹರಿಸಿಕೊಳ್ಳುವರು ನಾವೇ ಆಗಿರುತ್ತೇವೆ ಎನ್ನುವುದನ್ನು ಮರೆಯಲೇಬಾರದು. ನೋವುಗಳು, ಕಷ್ಟಗಳು ಇರುತ್ತವೆ. ಈ ಭೂಮಿಯ ಮೇಲೆ ಇರುವಂತಹ ಪ್ರತಿಯೊಂದು ಜೀವರಾಶಿಗಳಿಗೂ ಕೂಡ ಅವರಿಗೆ ಅವರದ್ದೇ ಆಗಿರುವಂತಹ ನೋವುಗಳು, ಸಮಸ್ಯೆಗಳು ಬರುವುದು ಸಹಜ. ಆದರೆ ಆ ನೋವುಗಳನ್ನಾಗಲಿ ಸಮಸ್ಯೆಗಳನ್ನಾಗಲಿ ನಾವು ಯಾವ ರೀತಿಯಾಗಿ ಎದುರಿಸುತ್ತೇವೆ ಎನ್ನುವುದರ ಮೇಲೆ ನಮ್ಮ ಜೀವನ ಎನ್ನುವುದು ಅವಲಂಬಿತವಾಗಿರುತ್ತದೆ. ಹಾಗಾಗಿ ಬರುವಂತಹ ಎಲ್ಲ ನೋವುಗಳನ್ನು
ಸಮಸ್ಯೆಗಳನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಿಸುವುದನ್ನು ಮನುಷ್ಯನಾದವನು ಕಲಿತುಕೊಂಡಾಗ ತನ್ನ ಅರ್ಧ ಜೀವನ ಗೆದ್ದಂತೆಯೇ ಆಗುವುದು. ಹಾಗಾಗಿ ಯಾವುದಕ್ಕೂ ಕೂಡ ಹೆದರುವುದಕ್ಕೆ ಹೋಗಲೇಬೇಡಿ. ಏಕೆಂದರೆ ಎಲ್ಲವನ್ನ ಸೃಷ್ಟಿ ಮಾಡುವಂಥವನು ಭಗವಂತನೇ ಆಗಿದ್ದಾನೆ. ನೀನು ಜೀವನದಲ್ಲಿ ಗೆಲ್ಲಬೇಕಾದರೆ, ಜೀವನದಲ್ಲಿ ಯಶಸ್ಸನ್ನು ಸಾಧಿಸಬೇಕು ಅನ್ನುವುದೇ ಆದರೆ ನಿರಂತರವಾಗಿರುವಂತಹ ಪ್ರಯತ್ನವನ್ನು ಪಡುವುದನ್ನು ಮೊದಲು ಕಲಿತುಕೋ. ಜೀವನ ಎನ್ನುವುದೇ ಹಾಗೆ. ಆ ಜೀವನದಲ್ಲಿ ನಿನಗೆ ಬರುವಂತಹ ಎಲ್ಲ ಸಮಸ್ಯೆಗಳನ್ನು ಮೆಟ್ಟಿ ನಡೆಯುವುದನ್ನು ನೀನು ಕಲಿತುಕೊಳ್ಳಬೇಕು. ಎಲ್ಲರೂ ಹೇಳುತ್ತಾರೆ, ವ್ಯಕ್ತಿಯ ಬಗ್ಗೆ ಯಾವಾಗ ಜನರು ಹೆಚ್ಚಾಗಿ ಮಾತನಾಡುವುದಕ್ಕೆ ಪ್ರಾರಂಭಿಸುತ್ತಾರೆ ಅಂದರೆ ವ್ಯಕ್ತಿಯನ್ನ ಏನೇ ಮಾಡಿದರೂ ಕೂಡ ಕುಗ್ಗಿಸೋದಕ್ಕೆ ಆಗದೇ ಇರುವಂತಹ ಸಂದರ್ಭಗಳಲ್ಲಿ ಅನ್ಯ ಮಾರ್ಗದ ಮುಖಾಂತರ ನಿಮ್ಮನ್ನು ಕುಗ್ಗಿಸುವಂತಹ ಪ್ರಯತ್ನವನ್ನು ಮಾಡುತ್ತಾರೆ. ನಿಮ್ಮ ಬಗ್ಗೆ ಇಲ್ಲ ಸಲ್ಲದ ಆಪಾದನೆಗಳನ್ನು ಜನರಲ್ಲಿ ಬಿಂಬಿಸುವಂತಹ ಅಥವಾ ಜನರಲ್ಲಿ ಬಿತ್ತನೆ ಮಾಡುವಂತಹ ಕೆಲಸವನ್ನು ಮಾಡುತ್ತಾರೆ. ಅಂಥವರ ಕೆಲಸವೇ ಆ ರೀತಿಯಾಗಿ ಆಗಿರುತ್ತದೆ. ಅವರು ಕೂಡ ಬೆಳೆಯುವುದಿಲ್ಲ, ಬೆಳೆಯುವವರನ್ನು ಕೂಡ ಕಂಡರೆ ಅವರಿಗೆ ಆಗುವುದೇ ಇಲ್ಲ. ಅಂಥವರ ಬಗ್ಗೆ ಎಂದಿಗೂ ಕೂಡ ತಲೆಯನ್ನು ಕೆಡಿಸಿಕೊಳ್ಳುವುದಕ್ಕೆ ಹೋಗಲೇಬೇಡಿ. ಏಕೆಂದರೆ ಜೀವನ ಎನ್ನುವುದೇ ಅತ್ಯಮೂಲ್ಯವಾದದ್ದು. ಅಂತಹ ಜೀವನವನ್ನು ನೀವು ಸರಿಯಾದ ರೀತಿಯಲ್ಲಿ ನಿರ್ವಹಿಸುತ್ತಿದ್ದೇವೆ, ಜೀವನವನ್ನು ಸರಿಯಾದ ರೀತಿಯಲ್ಲಿ ಜೀವಿಸುತ್ತಿದ್ದೇವೆ ಎನ್ನುವಂತಹ ಆತ್ಮವಿಶ್ವಾಸ ನಿಮ್ಮಲ್ಲಿ ಇದ್ದಾಗ ಇಂತಹ ಕಿಡಿಗೇಡಿಗಳ ಮಾತುಗೆ, ಅಂತಹ ಕಿಡಿಗೇಡಿಗಳ ಒಂದು ರೂಮರ್ಸಿಗೆ ನೀವು ಯಾವುದೇ ರೀತಿಯಾಗಿಯೂ ಕೂಡ ತಲೆಯನ್ನು ಕೆಡಿಸಿಕೊಳ್ಳುವುದಕ್ಕೆ ಹೋಗಲೇಬಾರದು. ಅಂಥವರ ಕೆಲಸವೇ ಆ ರೀತಿಯಾಗಿ ಆಗಿರುತ್ತದೆ. ಅಂಥವರು ಎಂದಿಗೂ ಕೂಡ ಜೀವನದಲ್ಲಿ ಉದ್ಧಾರ ಆಗುವುದಕ್ಕೆ ಅಸಾಧ್ಯ ನೋಡಿ. ಯಾರೊಂದಿಗೂ ಕೂಡ ನಿಮ್ಮ ವೈಯಕ್ತಿಕವಾಗಿರುವಂತಹ ವಿಚಾರಗಳನ್ನು ಹಂಚಿಕೊಳ್ಳುವುದಕ್ಕೆ ಹೋಗಲೇಬೇಡಿ. ಏಕೆಂದರೆ ಸಮಯ ಎನ್ನುವುದು, ಸಂದರ್ಭಗಳು ಎನ್ನುವುದು, ವ್ಯಕ್ತಿಗಳು ಅನ್ನುವವರು ಯಾವಾಗ ಹೇಗೆ ಬದಲಾಗುತ್ತಾರೆ ಎಂದು ಹೇಳುವುದಕ್ಕೆ, ಊಹಿಸುವುದಕ್ಕೂ ಕೂಡ ಅಸಾಧ್ಯ ನೋಡಿ. ಹಾಗಾಗಿ ನಿಮ್ಮ ಜೀವನವನ್ನು ನೀವು ಸರಿಯಾದ ರೀತಿಯಲ್ಲಿ ನಿರ್ವಹಿಸುವುದನ್ನು ಕಲಿತುಕೊಳ್ಳಬೇಕು. ಜೀವನವೇ ಹಾಗೆ. ನಾವು ಅಂದುಕೊಂಡಂತೆ ಯಾವುದೂ ಕೂಡ ಇರುವುದಿಲ್ಲ. ಇಲ್ಲಿ ಪರಮಾತ್ಮನ ಇಚ್ಛೆಗೆ ಅನುಗುಣವಾಗಿಯೇ ನಮ್ಮ ಜೀವನ ಎನ್ನುವುದು ರೂಪಿತವಾಗುವುದು. ಹಾಗಾಗಿ ಜೀವನದಲ್ಲಿ ಯಾರ ಮೇಲೆಯೂ ಕೂಡ ಅತಿಯಾದ ವಿಶ್ವಾಸವನ್ನು ಇಡುವುದಕ್ಕೆ ಹೋಗಲೇಬೇಡಿ. ನೀವು ಯಾರನ್ನಾದರೂ ಕೂಡ ಸಂಪೂರ್ಣವಾಗಿ ಹೃದಯದಿಂದ ನಂಬುವುದೇ ಆದರೆ ಶ್ರೀಕೃಷ್ಣ ಪರಮಾತ್ಮನಲ್ಲಿ ಮಾತ್ರ ನಂಬಿಕೆಯನ್ನಿಡಿ. ಏಕೆಂದರೆ ಅವನು ಎಂದಿಗೂ ಕೂಡ ನೀವು ನಿಮ್ಮ ಪರಿಸ್ಥಿತಿಗಳಿಗೆ ಅನುಗುಣವಾಗಿ ಯಾರೊಂದಿಗೂ ಕೂಡ ಹೇಳಿ ಅಣಗಿಸುವುದಾಗಲಿ ನಗುವುದಾಗಲಿ ಮಾಡುವುದೇ ಇಲ್ಲ. ಎಂದಿಗೂ ಕೂಡ ನಿಮ್ಮೊಂದಿಗೆ ಇದ್ದೇ ಇರುತ್ತಾನೆ. ಮನುಷ್ಯನ ರೀತಿಯಲ್ಲಿ ದುಃಖ ಬಂದಾಗ ದೂರ ಸರಿಯುವುದು, ಸುಖ ಬಂದಾಗ ಹತ್ತಿರ ಬರುವುದು, ಅಂತಹ ಆ ಒಂದು ಚಾಳಿ ಎನ್ನುವುದು ಭಗವಂತನಲ್ಲಿ ಇಲ್ಲವೇ ಇಲ್ಲ. ನಿಮ್ಮ ಸುಖ ಮತ್ತು ದುಃಖ ಎರಡರಲ್ಲಿಯೂ ಕೂಡ ಶ್ರೀಕೃಷ್ಣ ಪರಮಾತ್ಮನು ನಿಮ್ಮೊಂದಿಗೆ ಸದಾ ಇದ್ದೇ ಇರುತ್ತಾನೆ. ಹಾಗಾಗಿ ಶ್ರೀಕೃಷ್ಣ ಪರಮಾತ್ಮನನ್ನು ನಂಬಿ. ಅವನು ಎಂದಿಗೂ ಕೂಡ ನಿಮ್ಮ ಕೈಯನ್ನು ಬಿಡುವುದಕ್ಕೆ ಅಸಾಧ್ಯ ನೋಡಿ. ಹಾಗೆಯೇ ಯಾವ ವ್ಯಕ್ತಿಯ ಮೇಲೆಯೂ ಕೂಡ ಅತಿಯಾದ ನಂಬಿಕೆಯನ್ನು ಇಟ್ಟುಕೊಳ್ಳುವುದಕ್ಕೆ ಹೋಗಲೇಬೇಡಿ. ನಂಬಿಕೆ ಇದ್ದ ಕಡೆಗೆ ಮೋಸ ಎನ್ನುವುದು ಜರುಗುವುದು. ಅದು ಅತಿಯಾದ ನಂಬಿಕೆ ಇಂದಿನ ಕಾಲದಲ್ಲಿ ಒಳ್ಳೆಯದಲ್ಲ. ನಂಬಿಕೆ ಒಡೆದಾಗ ಹೃದಯ ಮಾತ್ರ ಅಲ್ಲದೆ ಆತ್ಮವೇ ನೋವಿನಿಂದ ನಲಿಯುತ್ತದೆ. ಇದು ಅನೇಕ ಜನರ ಮೌನ ಕಣ್ಣೀರಿನ ಕಾರಣವಾಗುತ್ತದೆ. ಒಂದೇ ವಿಷಯ, ನಂಬಿಕೆ ದ್ರೋಹ. ಇಂತಹ ಸಮಯದಲ್ಲಿ ನಮಗೆ ದಾರಿಯನ್ನು ತೋರಿಸುವಂತಹ ಒಬ್ಬನೇ ಒಬ್ಬ, ಅವನೇ ಶ್ರೀಕೃಷ್ಣ ಪರಮಾತ್ಮ. ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಾನೆ, ನಂಬಿಕೆ ಮಾತಿನಿಂದ ಹುಟ್ಟುವುದೇ ಇಲ್ಲ, ಆಚರಣೆಯಿಂದ ಬೆಳೆದು ಇರುತ್ತದೆ. ನೀವು ಯಾರ ಮೇಲೆ ನಂಬಿಕೆಯನ್ನು ಇಡುತ್ತೀರಿಯೋ ಅವರೇ ನಿಮ್ಮ ದುರ್ಬಲತೆಯನ್ನು ಕೊಟ್ಟಂತಾಗುತ್ತದೆ. ಆದರೆ ಎಲ್ಲರೂ ಆ ದುರ್ಬಲತೆಯನ್ನು ಕುಗ್ಗಿ ನಡೆಯುವುದನ್ನು ಕಲಿಯಬೇಕು. ಕಾಯುವುದೆಲ್ಲ ಅವನ ಕೆಲಸ. ಅವನು ಕಾದೇ ಕಾಯುತ್ತಾನೆ. ಕೇವಲ ಅವನ ಮೇಲೆ ನಂಬಿಕೆಯನ್ನು ಇಡಿ. ಖಂಡಿತವಾಗಿಯೂ ಕೂಡ ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. ಎಂದಿಗೂ ಕೂಡ ಜೀವನದಲ್ಲಿ ಹೆದರಿಕೊಂಡು ಓಡೋಗುವುದಕ್ಕೆ ನೋಡಲೇಬೇಡಿ. ಎಂತಹ ಪರಿಸ್ಥಿತಿಗಳು ಜೀವನದಲ್ಲಿ ಉದ್ಭವ ಆದರೂ ಕೂಡ ಆ ಎಲ್ಲ ಪರಿಸ್ಥಿತಿಗಳನ್ನು ಮೆಟ್ಟಿ ನಡೆಯುವುದನ್ನು ಮನುಷ್ಯನಾದವನು ಕಲಿತುಕೊಳ್ಳಬೇಕು. ಅಂದಾಗ ಮಾತ್ರ ಬದುಕನ್ನು ನಿಜವಾದ ರೀತಿಯಲ್ಲಿ ನೀವು ಬದುಕಿದಂತೆ ಆಗುವುದು. ಯಾರ ಮಾತಿಗೂ ಕೂಡ ನೀ ಅಂಜಬೇಡ. ಯಾರ ಆಸೆಯಂತೆಯೂ ಕೂಡ ನೀನು ಇರಬೇಡ. ಯಾರನ್ನೂ ಕೂಡ ನಂಬಿ ನೀನು ಬದುಕಬೇಡ. ನಿನ್ನ ಜೀವನ ನಿನಗೆ ಎನ್ನುವುದನ್ನು ಎಂದಿಗೂ ಕೂಡ ನೀನು ಮರೆಯಲೇಬೇಡ.
ಜೀವನ ಎನ್ನುವುದೇ ಹಾಗೆ. ಯಾವುದೂ ಕೂಡ ನಾವು ಅಂದುಕೊಂಡಂತೆ ಇರುವುದೇ ಇಲ್ಲ. ಒಳ್ಳೆಯ ಜನರನ್ನ ಪರೀಕ್ಷೆ ಮಾಡಬೇಡಿ, ಏಕೆಂದರೆ ಅವರಿಗೆ ನೋವಾದರೆ ಮಾತಿಗೆ ಮಾತು ಕೊಡುವುದಕ್ಕೆ ಹೋಗುವುದೇ ಇಲ್ಲ. ಬದಲಿಗೆ ನಿಮ್ಮ ಜೀವನದಿಂದಲೇ ಅವರು ದೂರ ಹೋಗಿಬಿಡುತ್ತಾರೆ. ಹಾಗಾಗಿ ಒಳ್ಳೆಯ ಜನರನ್ನ ಎಂದಿಗೂ ಕೂಡ ಅತಿಯಾಗಿ ಪರೀಕ್ಷೆ ಮಾಡುವುದಕ್ಕೆ ಹೋಗಲೇಬಾರದು. ಒಂಟಿ ಆದರೂ ಕೂಡ ಕೊರಗದಿರು. ಅವರೇ ಬೇಕೆಂದು ಕೊರಗದಿದ್ದರೂ ಯಾರ ಹಿಂದೆಯೂ ಕೂಡ ಜಾರಿ ಬೀಳದಿರು. ನಾವೇ ಬೇಕು ಅನ್ನುವವರು ಬರಲಿ, ನಾವು ಬೇಡ ಅನ್ನುವವರು ದೂರವೇ ಇರಲಿ. ಏಕೆಂದರೆ ಬದುಕಿನಲ್ಲಿ ಯಾರು ಯಾವುದೂ ಕೂಡ ಶಾಶ್ವತ ಅನ್ನುವುದು ಇಲ್ಲ ನೋಡಿ. ನಾವು ಬಂದಿರುವುದೇ ಒಬ್ಬಂಟಿಯಾಗಿ, ಹೋಗುವುದು ಕೂಡ ಒಬ್ಬಂಟಿಯಾಗಿ. ಈ ಒಂದು ಸತ್ಯವನ್ನ ಅರಿತು ಜೀವನವನ್ನು ನಿರ್ವಹಿಸುವುದನ್ನು ಮನುಷ್ಯನಾದವನು ಕಲಿತುಕೊಂಡಾಗಲೇ ಬದುಕು ಎನ್ನುವುದು ಹಸನ್ಮುಖವಾಗಿ ಸಾಗುವುದು. ಯಾರ ಮೇಲೆಯೂ ಕೂಡ ಅತಿಯಾದ ನಂಬಿಕೆ ಎನ್ನುವುದು ಬೇಡವೇ ಬೇಡ. ಒಂದು ದಿನ ಸಾವಿಗೆ ಜೀವನ ಪೂರ್ತಿ ಬದುಕಬೇಕು, ನಿಜ. ಬದುಕಿ ಬಂದ ಬದುಕನ್ನ ಆನಂದದಿಂದ ಬದುಕಿಬಿಡಿ. ಏಕೆಂದರೆ ಇನ್ನೊಂದು ಹುಟ್ಟಿಗೆ ಎಷ್ಟು ಜನ್ಮ ಕಾಯಬೇಕೋ ಎನ್ನುವುದು ಯಾರಿಗೂ ಕೂಡ ಗೊತ್ತಿರುವುದಿಲ್ಲ. ಕೆಟ್ಟ ಪರಿಸ್ಥಿತಿ ಎಂದರೆ ಬಡತನ, ಕಷ್ಟ, ನಷ್ಟ, ದುಃಖ ಇವು ಯಾವುದು ಕೂಡ ಅಲ್ಲ. ಸುತ್ತ ನಮ್ಮವರೇ ಇದ್ದು ಅಲ್ಲಿ ಎಲ್ಲರೂ ಕೂಡ ನಮ್ಮವರಾಗಿ ಕಾಣದೇ ಇದ್ದಾಗ ಅದಕ್ಕಿಂತ ಕೆಟ್ಟ ಪರಿಸ್ಥಿತಿ ಇನ್ನೊಂದು ಇರುವುದಕ್ಕೆ ಅಸಾಧ್ಯ ನೋಡಿ. ಪರರಿಂದ ನಿನಗೆ ನೋವು ಉಂಟಾಗಿದ್ದರೆ ನಿನ್ನ ಗೆಲುವು ಅವರ ಕಣ್ಣ ಮುಂದೆಯೇ ಇದೆ ಎಂದು ಅರ್ಥ. ಜೀವನದಲ್ಲಿ ನೀವು ಗೆಲುವನ್ನು ಸಾಧಿಸುವುದನ್ನು ನೋಡಬೇಕು. ಎಲ್ಲಿ ಮೌನವಾಗಿ ಇರಬೇಕು, ಎಲ್ಲಿ ಮಾತನಾಡಬೇಕು ಎನ್ನುವುದನ್ನು ನೀವು ಕಲಿತುಕೊಂಡಾಗ ಜೀವನ ಎನ್ನುವುದು ಸಲೀಸಾಗಿ ಸಾಗುವುದಕ್ಕೆ ಸಾಧ್ಯವಾಗುವುದು. ಗೆಳೆಯರು ಎಂದರೆ ಶ್ರೀಕೃಷ್ಣ ಮತ್ತು ಸುಧಾಮರಂತಿರಬೇಕು. ಒಬ್ಬರು ಏನನ್ನೂ ಕೂಡ ಕೇಳಲಿಲ್ಲ, ಇನ್ನೊಬ್ಬ ಎಲ್ಲವನ್ನ ಕೊಟ್ಟು ಏನನ್ನೂ ಕೂಡ ಹೇಳಲೇ ಇಲ್ಲ. ಅಂತಹ ಸ್ನೇಹಿತರು ನಿಮ್ಮ ಜೀವನದಲ್ಲಿ ಸಿಕ್ಕರೆ ಅಂತಹ ಸ್ನೇಹಿತರನ್ನ ಯಾವುದೇ ಕಾರಣಕ್ಕೂ ಕೂಡ ದೂರ ಕಳೆದುಕೊಳ್ಳಬೇಡಿ. ಬಳಸಿಕೊಳ್ಳುವವರ ಹತ್ತಿರ ಹೋಗಬೇಡಿ, ಬೆಳೆಸುವವರ ಹತ್ತಿರ ಹೋಗಿ. ಜೀವನದಲ್ಲಿ ಉದ್ಧಾರ ಆಗುತ್ತೀರಾ. ಎಂದಿಗೂ ಕೂಡ ನಿಮ್ಮನ್ನು ಬಳಸಿಕೊಳ್ಳುವವರ ಹತ್ತಿರ ಹೋಗಲೇಬಾರದು. ಕೆಟ್ಟದ್ದು ಕೋಪ ಎನ್ನುವುದು ತುಂಬಾನೇ ಕೆಟ್ಟದ್ದು. ಆದರೆ ಅಗತ್ಯವಿದ್ದಾಗ ಅದನ್ನು ಬಳಸಬೇಕು. ಇಲ್ಲದಿದ್ದರೆ ತಪ್ಪು ಮಾಡಿದವರಿಗೆ ತಾನು ತಪ್ಪು ಮಾಡುತ್ತಿದ್ದೇನೆ ಎಂದು ಅರಿವಾಗುವುದೇ ಇಲ್ಲ ಮತ್ತು ಅವನು ಯಾವಾಗಲೂ ಕೂಡ ನಿಮ್ಮೊಂದಿಗೆ ಅದೇ ರೀತಿ ವರ್ತನೆಯನ್ನು ತೋರುತ್ತಾನೆ. ತಪ್ಪು ನಿಮ್ಮ ಕಣ್ಣೆದುರಿಗೆ ಕಂಡರೆ ಖಂಡಿತವಾಗಿಯೂ ಕೂಡ ತಪ್ಪುವೆ ಎಂದು ಹೇಳಿ. ನಂಬಿದವರಿಗೆ ಪ್ರಾಣವನ್ನು ಕೊಡುವಂತಹ ಅಗತ್ಯವೇ ಇಲ್ಲ. ಪ್ರಾಣ ಇರುವವರೆಗೂ ಕೂಡ ನಂಬಿಕೆ ದ್ರೋಹ ಮಾಡದೇ ಇದ್ದರೆ ಸಾಕಾಗುತ್ತದೆ. ಹಾಗಾಗಿ ನಂಬಿದವರಿಗೆ ಎಂದಿಗೂ ಕೂಡ ದ್ರೋಹ ಬಗೆಯುವಂತಹ ಕೆಲಸವನ್ನು ಯಾರೂ ಕೂಡ ಮಾಡಲೇಬಾರದು. ದುಷ್ಟರು ನಿನ್ನ ಕಣ್ಣನ್ನು ನೋಡಿ ನಗುತ್ತಿರುತ್ತಾರೆಯೇ, ಹಾಗಾದರೆ ಅವರ ಅಂತ್ಯ ಶುರು ಆಗಿದೆ ಎಂದು ಅರ್ಥ. ಮಹಾಭಾರತದಲ್ಲಿ ದ್ರೌಪದಿಯ ಕಣ್ಣೀರು ನೋಡಿ ನಕ್ಕಂತಹ ದುರ್ಯೋಧನ ತನ್ನ ಸಾವನ್ನ ತಾನೇ ತಂದುಕೊಂಡ. ಜೀವನ ಚಿಕ್ಕದ್ದಾಗಿದೆ. ನಿಮ್ಮ ತಾಯಿ ತಂದೆ ಸ್ವರ್ಗ ಸೇರಿದ ನಂತರ ಅವರಿಗೆ ನಿಮ್ಮ ಕಣ್ಣೀರಿನ ಅಗತ್ಯವಿಲ್ಲ. ಅವರು ಇಲ್ಲಿರುವವರೆಗೂ ಅವರಿಗೆ ನಿಮ್ಮ ಪ್ರೀತಿ, ನಗು ಮತ್ತು ಕಾಳಜಿಗಳು ಬೇಕು ಅಷ್ಟೇ. ಹಾಗಾಗಿ ತಂದೆ ತಾಯಿಗಳು ನಿಜವಾಗಿಯೂ ಕೂಡ ನಮ್ಮ ಕಣ್ಣಿಗೆ ಕಾಣುವಂತಹ ದೇವರು. ಅವರನ್ನು ಚೆನ್ನಾಗಿ ನೋಡಿಕೊಳ್ಳಿ. ಮೇಲೆ ನಿಮ್ಮ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸುವವನು ಮೇಲೆ ಇದ್ದಾನೆ. ಎಲ್ಲರೂ ಅರ್ಥ ಮಾಡಿಕೊಳ್ಳಲಾರರು. ಕೆಲವರು ನೋವು ಮಾತ್ರ ಕೊಡುತ್ತಾರೆ. ನೀನು ನಿನ್ನ ದಾರಿಯಲ್ಲಿ ನಿಲ್ಲು. ಮೌನವೇ ನಿನ್ನ ಉತ್ತರವಾಗಲಿ, ಪ್ರಯತ್ನವೇ ನಿನ್ನ ಪರಿಚಯವಾಗಲಿ. ಒಂದು ದಿನ ಫಲ ಎನ್ನುವುದು ಖಂಡಿತವಾಗಿಯೂ ಕೂಡ ನಿನಗೆ ಸಿಕ್ಕೇ ಸಿಗುತ್ತದೆ. ಸಂಬಂಧ ಯಾವುದೇ ಆಗಿರಲಿ, ನಿನಗೆ ಅಲ್ಲಿ ಬೆಲೆ ಇಲ್ಲ ಎಂದು ಗೊತ್ತಾದ ಮೇಲೆ ಅದರಿಂದ ದೂರ ಉಳಿಯುವುದೇ ಉತ್ತಮ. ಮುಂದೆ ಭಗವಂತ ಇಚ್ಛೆ ಇದ್ದಂತೆ ಆಗುತ್ತದೆ. ಖಂಡಿತವಾಗಿಯೂ ಕೂಡ ಭಗವಂತನನ್ನ ನಂಬಿ, ಎಲ್ಲವೂ ಕೂಡ ಒಳ್ಳೆಯದೇ ಆಗುತ್ತದೆ. ಅವರಿಗೆ ಅಪ್ಪನ ಆಸ್ತಿ ಇತ್ತು, ನನಗೆ ಅಪ್ಪನಷ್ಟೇ ಜವಾಬ್ದಾರಿ ಇತ್ತು. ಕೀಳಾಗಿ ಕಂಡವರಿಗೆ ಇದೇನು ಏನು ತಾನೇ ಗೊತ್ತಾಗುವುದಕ್ಕೆ ಸಾಧ್ಯವಾಗುವುದು. ಜೀವನದಲ್ಲಿ ಎಲ್ಲಿ ಮೌನವಾಗಿ ಇರಬೇಕು, ಎಲ್ಲಿ ಮಾತನಾಡಬೇಕು ಎನ್ನುವುದನ್ನು ಅರಿತವನು ಮಾತ್ರ ಮುಂದೆ ಬರುವುದಕ್ಕೆ ಸಾಧ್ಯವಾಗುವುದು. ಬದುಕಿನಲ್ಲಿ ಯಶಸ್ಸಿಗಿಂತಲೂ ಕೂಡ ತೃಪ್ತಿ ಮುಖ್ಯ. ಯಶಸ್ಸನ್ನು ಬೇರೆಯವರು ಆಳುತ್ತಾರೆ, ಸಮಾಧಾನ ತೃಪ್ತಿಯನ್ನು ನಮ್ಮ ಮನಸ್ಸು ಎನ್ನುವುದು
ಸದೃದಯ ಎನ್ನುವುದು ಅಳೆಯುತ್ತದೆ. ಬದುಕಿನಲ್ಲಿ ಯಶಸ್ಸಿಗಿಂತಲೂ ಕೂಡ ತೃಪ್ತಿ ಎನ್ನುವುದು ಮುಖ್ಯವಾಗುತ್ತದೆ. ಹಾಗಾಗಿ ಯಶಸ್ಸನ್ನು ಬೇರೆಯವರು ಅಳೆಯುತ್ತಾರೆ. ಸಮಾಧಾನ, ತೃಪ್ತಿ ನಮ್ಮ ಮನಸ್ಸು, ಹೃದಯ ಎನ್ನುವುದು ಅಳೆಯುತ್ತದೆ. ಜೀವನದಲ್ಲಿ ಯಶಸ್ಸನ್ನು ಪಡೆದುಕೊಳ್ಳಬೇಕಾಗಿರುವುದು ತುಂಬಾ ಮುಖ್ಯ ನೋಡಿ. ಅದಕ್ಕೂ ಕೂಡ ಮುಖ್ಯವಾದದ್ದು ಸಮಾಧಾನ, ತೃಪ್ತಿ ಎನ್ನುವುದು. ಒಂಟಿ ಆಗಿರು, ತಾಳ್ಮೆಯಿಂದಾಗಿರು, ಯಾರಿಗಾಗಿಯೂ ಕೂಡ ಗೋಗರಿಯದಿರು, ಯಾರ ಹಿಂದೆಯೂ ಕೂಡ ಜಾರದಿರು. ನಾವೇ ಮೌನ, ಮಾತಾದಾಗ ಬೇಕೆನ್ನುವವರು ಬರಲಿ, ಬೇಡವಾದವರು ದೂರವೇ ಇರಲಿ. ಜೀವನ ಯಾವುದು ಕೂಡ ಯಾರೂ ಕೂಡ ಶಾಶ್ವತ ಅಲ್ಲ ಎಂದಾಗ ಇನ್ನು ಬೇರೆಯವರ ಬಗ್ಗೆ ತಲೆಯನ್ನು ಕೆಡಿಸಿಕೊಳ್ಳುವುದರಲ್ಲಿ ಯಾವ ಅರ್ಥವೂ ಕೂಡ ಇರುವುದಿಲ್ಲ. ಕಣ್ಣು ಇಷ್ಟಪಟ್ಟು ನೋಡಿದವರನ್ನ ಮರೆಯಬಹುದು, ಆದರೆ ಮನಸ್ಸು ಇಷ್ಟಪಟ್ಟು ಒಪ್ಪಿದವರನ್ನ ಮರೆಯುವುದಕ್ಕೆ ಆಗುವುದೇ ಇಲ್ಲ. ಏಕೆಂದರೆ ಕಣ್ಣಿಗೆ ನೂರಾರು, ಆದರೆ ಮನಸ್ಸಿಗೆ ಒಂದೇ ಮುಖ. ಶಿಕ್ಷಣದಿಂದ ಮಾತ್ರ ಎಲ್ಲವನ್ನ ಪಡೆಯುವುದಕ್ಕೆ ಸಾಧ್ಯವಾಗುವುದು. ಹಾಗಾಗಿ ಓದಬೇಕು, ಓದಿ ಜಯಿಸಬೇಕು. ನಿನ್ನಲ್ಲಿ ಇದ್ದರೂ ನೀನು ಹೆತ್ತವರಿಗಾಗಿಯಾದರೂ ಕೂಡ ಓದಲೇಬೇಕು. ಜೀವನದಲ್ಲಿ ಓದು ಎನ್ನುವುದು ತುಂಬಾ ಮುಖ್ಯವಾದದ್ದು. ಜೀವನದಲ್ಲಿ ಯಾರೂ ಕೂಡ ಕಸಿಯಲು ಆಗದೇ ಇರುವಂಥದ್ದು ಓದು. ಯಾರ ಜೊತೆ ಬೇಕಾದರೂ ಕೂಡ ಆಟ ಆಡು. ಇನ್ನೊಬ್ಬರ ಮನೆ ಹೆಣ್ಣು ಮಕ್ಕಳ ಜೀವನದಲ್ಲಿ ಆಟ ಆಡುವುದಕ್ಕೆ ಹೋಗಲೇಬೇಡ. ಅದು ಎಂದಿಗೂ ಕೂಡ ನಿನಗೆ ಒಳ್ಳೆಯದನ್ನು ಮಾಡುವುದಕ್ಕೆ ಅಸಾಧ್ಯ ನೋಡಿ. ನೀವು ಇನ್ನೊಬ್ಬರ ದುಃಖಕ್ಕೆ ಕಾರಣರಾದರೆ ಜೀವನ ಪರ್ಯಂತ ಅದು ನಿಮ್ಮನ್ನು ಕಾಡುತ್ತದೆ. ಆದರೆ ಇನ್ನೊಬ್ಬರ ಸಂತೋಷಕ್ಕೆ ಕಾರಣರಾದರೆ ನಿಮ್ಮ ಜೀವನವೂ ಕೂಡ ಸಂತಸದಿಂದ ಕೂಡಿರುತ್ತದೆ. ನೀನು ಏನನ್ನ ಕೊಡುತ್ತೀಯೋ ಅದನ್ನೇ ಮರಳಿ ಪಡೆಯುತ್ತೀಯಾ. ಲೋಕ ನಿನ್ನನ್ನು ಹೊಗಳಲಿ ಅಥವಾ ನಿಂದಿಸಲಿ, ಎರಡನ್ನೂ ಕೂಡ ಸಮಾನದಿಂದ ನೋಡಲು ಕಲಿತ ದಿನ ನೀನು ಬಂಧನದಿಂದ ಮುಕ್ತವಾಗುತ್ತೀಯಾ. ಕೆಲವೊಮ್ಮೆ ಕೋಪದಿಂದ ಹಿಂತಿರುಗಿ ಮಾತನಾಡುವ ಅವಶ್ಯಕತೆ ಇರುವುದಿಲ್ಲ. ಏಕೆಂದರೆ ಅವರಿಗೆ ಸಮಯವೇ ಉತ್ತರವನ್ನು ಕಾದು ಕುಳಿತಿರುತ್ತದೆ. ನಿರೀಕ್ಷೆ ಕಡಿಮೆ ಮಾಡು, ಸಂತೋಷ ಎನ್ನುವುದು ಹೆಚ್ಚಾಗುತ್ತದೆ. ನಿರೀಕ್ಷೆ ಹೆಚ್ಚಾದಂತೆ ಸಂತೋಷ ಎನ್ನುವುದು ಕಡಿಮೆ ಆಗುತ್ತದೆ. ಹಾಗಾಗಿ ನಿರೀಕ್ಷೆ ಮಾಡುತ್ತೀಯೋ, ಸಂತೋಷವನ್ನು ಬಯಸುತ್ತೀಯೋ ನಿನಗೆ ಬಿಟ್ಟಿದ್ದು. ಯಾರಿದ್ದರೂ ಯಾರಿಲ್ಲದೆ ಇದ್ದರೂ ಬದುಕು ಸಾಗುತ್ತದೆ. ಒಮ್ಮೆ ನಾವು ನೊಂದುಕೊಂಡ ಕಡೆಗೆ, ಇನ್ನೊಮ್ಮೆ ನಾವೆಂದೂ ಕೊಳ್ಳದ ಕಡೆಗೆ, ಮತ್ತೊಮ್ಮೆ ನಾವೆಂದೂ ಊಹಿಸದೇ ಇರುವ ಕಡೆಗೆ. ಹೊರಗಡೆ ಹಾರೈಸುವುದು ಒಳಗಡೆ ಶಾಪವನ್ನು ಕೊಡುವುದು. ಹೊರಗಡೆ ಪ್ರೀತಿಯನ್ನು ಕೊಡುವುದು ಒಳಗಡೆ ದ್ವೇಷವನ್ನು ತುಂಬಿರುವುದು. ಹೊರಗಡೆ ಮಾನವ ತತ್ವವನ್ನು, ಒಳಗಡೆ ರಾಕ್ಷಸ ತತ್ವವನ್ನು. ಹೊರಗಡೆ ನಿಯತ್ತಾಗಿ ಇರುವುದು, ಒಳಗಡೆ ನಂಬಿಕೆ ದ್ರೋಹವನ್ನು ಮಾಡುವುದು. ಇದು ಇಂದಿನ ಮನುಷ್ಯನ ನಿಜ ಜೀವನದ ಸತ್ಯಗಳಾಗಿದೆ. ಕರ್ಮದ ಹತ್ತಿರ ಕಾನೂನು ಇಲ್ಲ, ಕಾಗದ ಇಲ್ಲ, ಪುಸ್ತಕವೂ ಇಲ್ಲ. ಆದರೆ ಜಗತ್ತಿನ ಎಲ್ಲ ಶಾಪ ಪುಣ್ಯಗಳ ಲೆಕ್ಕವಿರುತ್ತದೆ. ಹಾಗಾಗಿ ದಿನಕ್ಕೊಮ್ಮೆಯಾದರೂ ಕೂಡ ಶಿವನನ್ನು ಮನಸ್ಸಿನಲ್ಲಿ ಸ್ಮರಿಸುವುದನ್ನು ನೋಡಬೇಕು. ನಿಮ್ಮ ವಿರುದ್ಧ ಯಾರೇ ಏನೇ ಹೇಳಿದರೂ ಕೂಡ ಮಾತು ಕೇಳದ ನಂತರ ನೀವು ಮೌನವಾಗಿ ಇರಬೇಕು. ಅವರಿಗೆ ಉತ್ತರಿಸುವುದು ಕಾಲದ ಕೆಲಸ ಎಂದು ಭಗವಾನ್ ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಾನೆ. ಹಾಗಾಗಿ ಜೀವನದಲ್ಲಿ ಯಾರ ಮಾತಿಗೂ ಕೂಡ ತಲೆಯನ್ನು ಕೆಡಿಸಿಕೊಳ್ಳುವುದಕ್ಕೆ ಹೋಗಲೇಬೇಡಿ. ಪರರ ಬಗ್ಗೆ ಚಿಂತಿಸಿದ್ದಷ್ಟು ಪರದೇಶಿ ಆಗುತ್ತೀಯಾ. ನಿನ್ನ ಬಗ್ಗೆ ನೀನು ಚಿಂತಿಸು, ಆಗ ಮಾತ್ರ ನೀನು ಜೀವನದಲ್ಲಿ ಬೆಳವಣಿಗೆಯನ್ನು ಹೊಂದುವುದಕ್ಕೆ ಸಾಧ್ಯವಾದೀತು. ಸುಳ್ಳು ಮತ್ತು ನಾಟಕ ಮಾಡುವುದಕ್ಕೆ ಬರುವುದಿಲ್ಲ ನನಗೆ. ಅದಕ್ಕೆ ನನ್ನಲ್ಲಿ ಮೊದಲು ಬರುವುದು ಕೋಪ ಮತ್ತು ಕಣ್ಣೀರು. ಯಾವಾಗಲೂ ಕೂಡ ಅಜ್ಞಾನದಿಂದ ಸಂಪತ್ತನ್ನು ಗಳಿಸುವುದಕ್ಕೆ ನೋಡಲೇಬಾರದು. ಮದದಿಂದ ಎಂದಿಗೂ ಕೂಡ ಜೀವನ ಎನ್ನುವುದು ಸಾರ್ಥಕತೆಯನ್ನು ಪಡೆದುಕೊಳ್ಳುವುದಕ್ಕೆ ಅಸಾಧ್ಯ ನೋಡಿ. ಜೀವನದಲ್ಲಿ ಎಲ್ಲವೂ ಕೂಡ ಬರುತ್ತದೆ. ಯಾವುದನ್ನು ಯಾವಾಗ ಹೇಗೆ ಸ್ವೀಕರಿಸುತ್ತೀರಾ ಎನ್ನುವುದರ ಮೇಲೆಯೇ ಅವಲಂಬಿತವಾಗಿರುತ್ತದೆ. ನಿಮ್ಮ ಜೀವನವೂ ಕೂಡ ಸದಾಕಾಲ ಹಸನ್ಮುಖವಾಗಿ ಇರಲಿ ಎಂದು ಬಯಸುತ್ತಾ, ನೀವೇನಾದರೂ ಶ್ರೀಕೃಷ್ಣ ಪರಮಾತ್ಮನ ಭಕ್ತರೇ ಆಗಿದ್ದರೆ ತಪ್ಪದೆ ಈ ವಿಡಿಯೋಗೆ ಒಂದು ಲೈಕನ್ನು ಮಾಡಿ ಹಾಗೂ ಈ ವಿಡಿಯೋಗೆ ಹೈಪನ್ನು ಮಾಡಿ ಎಂದು ಕೇಳಿಕೊಳ್ಳುತ್ತಾ, ನಾಳೆಯ ಶ್ರೀಕೃಷ್ಣ ಪರಮಾತ್ಮನ ವಚನಾಮೃತದೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರುವವರೆಗೂ ಧನ್ಯವಾದ. ಕರುನಾಡಿಗೆ.